ಹಾಯ್ ಸ್ನೇಹಿತರೆ, ವೆಲ್ಕಮ್ ಟು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಈ ಒಂದು ಕ್ಲಾಸ್ನಲ್ಲಿ SSLC ಮಾದರಿ ಪ್ರಶ್ನೆ ಪತ್ರಿಕೆ ಇಂಗ್ಲೀಷ್ ಮೀಡಿಯಂನ ಸೋಷಿಯಲ್ ಸೈನ್ಸ್ ವಿಷಯಕ್ಕೆ ಸಂಬಂಧಪಟ್ಟಂತೆ ಮುಂದುವರೆದ 4ನೇ ಮೇನ 3 ಅಂಕದ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿವರಣೆಯನ್ನು ನೋಡೋಣ. ಯಾರೆಲ್ಲ ಈ ಹಿಂದಿನ 4 ಅಂಕದ ಪ್ರಶ್ನೆಗಳು ಮತ್ತು 3 ಅಂಕದ ಪ್ರಶ್ನೆಗಳಿಗೆ ಉತ್ತರ ಸಹಿತ ವಿವರಣೆಯ ವಿಡಿಯೋನ ನೋಡಿಲ್ಲವೋ ನೋಡಿ ಅಂತ ಹೇಳ್ತಾ, ಜೊತೆಗೆ ಯಾರೆಲ್ಲ ಫಸ್ಟ್ ಟೈಮ್ ನಮ್ಮ ಚಾನಲನ್ನು ನೋಡ್ತಾ ಇದ್ದೀರಿ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಬನ್ನಿ ಕ್ಲಾಸ್ ಸ್ಟಾರ್ಟ್ ಮಾಡೋಣ. ಸ್ನೇಹಿತರೆ, ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲಿಂದ 2025-26 2025-26ನೇ ಸಾಲಿನ ಮಾಡಲ್ ಪೇಪರ್ 1 ಸೋಷಿಯಲ್ ಸೈನ್ಸ್ ಇಂಗ್ಲೀಷ್ ಮೀಡಿಯಂನ ಕೊನೆಯ ವಿಡಿಯೋ ನಿಮ್ಮ ಮುಂದೆ ನಮ್ಮ ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲಿಂದ ತರ್ತಾ ಇದ್ದೇವೆ. ಸೊ ಹಾಗಾದರೆ ಬನ್ನಿ ಫಸ್ಟ್ ಮೇನನ್ನು ನೋಡೋಣ. ಚೂಸ್ ದಿ ಕರೆಕ್ಟ್ ಆನ್ಸರ್ ಆ್ಯಂಡ್ write the complete answer along with its letter of alphabet. ಅಂದರೆ ಸೊ ಈ ಒಂದು 8 ಪ್ರಶ್ನೆಗಳು ಈ ಒಂದು ಮೇನಲ್ಲಿ ಬರುವಂಥವು. ಆ 8 ಪ್ರಶ್ನೆಗಳಿಗೆ ಒಂದು ಅಂಕ, ಅಲ್ಲಿಗೆ ಟೋಟಲ್ 8 ಅಂಕಗಳು ಇರ್ತವೆ. ಸೊ 8 ಅಂಕಗಳನ್ನು ನಾವು ಪಡೆಯೋದ್ರ ಮೂಲಕ ನಾವು 8ರ ಮುಂದೆ ಅತಿ ಬೇಗವಾಗಿ 0ಯನ್ನು ಸುತ್ತಬೋದು. ಅಂದರೆ 80ಕ್ಕೆ 80 ಅಂಕನ ಗಳಿಸ್ಬೋದು. ಸೊ ಹಾಗಾದರೆ ಈ ಮೇನ್ ಆ 80 ಅಂಕಗಳನ್ನು ಗಳಿಸೋದ್ರಲ್ಲಿ ಮೇಜರ್ ರೂಲ್ ಭಾಳ ಪ್ರಮುಖವಾದ ಪಾತ್ರನ ವಹಿಸುತ್ತೆ. ಸೊ 1ನೇ ಮೇನ್ ಅಲ್ಲಿ ಬರುವಂಥ ಫಸ್ಟ್ ಕ್ವೆಶನ್ ಈ ರೀತಿ ಇದೆ. ದಿ ಸ್ಟೇಟ್ ಆ್ಯಂಥಮ್ ಆಫ್ ಮೈಸೂರು ಕಾಯೋ ಶ್ರೀ ಗೌರಿ ವಾಸ್ ಕಾಂಪೋಸ್ಡ್ ಬೈ. ಈ ಒಂದು ಮೈಸೂರು ರಾಜ್ಯಗೀತೆಯನ್ನು ಬರೆದವರು ಯಾರು ಅಂತ. ಸೊ ಇಲ್ಲಿ ಆನ್ಸರು ಸಿ. ನೀವು ಸಹಿತ ಪೇಪರ್ನಲ್ಲಿ ಆ ಒಂದು ಸರಿಯಾದ ಉತ್ತರ ಯಾವ ಒಂದು ಆಯ್ಕೆಯಲ್ಲಿರುತ್ತೆ ಆ ಆಯ್ಕೆಯನ್ನು ನೀವು ಬರಿಬೇಕಾಗುತ್ತೆ. ಫಾರ್ ಎಕ್ಸಾಂಪಲ್, ಎ ಸರಿಯಾದ ಆನ್ಸರ್ ಇದ್ದರೆ ಎ ಬರಿಬೇಕು, ಬಿ ಸರಿಯಾಗಿದ್ದರೆ ಬಿ ಬರಿಬೇಕು, ಸಿ ಸರಿಯಾಗಿದ್ದರೆ ಸಿ ಬರಿಬೇಕು, ಮತ್ತು ಡಿ ಸರಿಯಾಗಿದ್ದರೆ ಡಿ ಬರಿಬೇಕು. ನಂತರ ಆ ಒಂದು ಉತ್ತರವನ್ನು ಸಹಿತ ಬರಿಬೇಕಾಗುತ್ತೆ. ಇಲ್ಲಿ ಬರೆದಿದ್ದಾರೆ ನೋಡಿ, ಸಿ ಈ ಒಂದು ಪ್ರಶ್ನೆಗೆ ಉತ್ತರ ಅದು ಬಸವಪ್ಪ ಶಾಸ್ತ್ರಿ. ಹೀಗೆ ರೀತಿಯಾಗಿ ಬರೆದಾಗ ಅದು ಪೂರ್ಣ ಪ್ರಮಾಣದ ಉತ್ತರ ಆಗೋದ್ರಲ್ಲಿ ಸಂದೇಹವಿಲ್ಲ. ಸೊ ನೆಕ್ಸ್ಟು 2ನೇ ಕ್ವೆಶನ್ನು, ಸೆಕೆಂಡ್ ಕ್ವೆಶನ್ನು. ದಿ ಟ್ರೇಟಿ ದಟ್ ಎಂಡೆಡ್ ದಿ ಫಸ್ಟ್ ವಾರ್ ಆಫ್ ಅಂತ ಕೇಳಿದ್ದಾರೆ. ದಿ ಫಸ್ಟ್ ವರ್ಲ್ಡ್ ವಾರ್, ಪ್ರಥಮ ಮಹಾಯುದ್ಧ, ಯಾವ ಒಂದು ಟ್ರೇಟಿ ಅಂದರೆ ನಿಮಗೆ ಅರ್ಥ ಆಗಬೇಕು, ಒಪ್ಪಂದ. ಏನು ಹೇಳ್ರಿ, ಒಪ್ಪಂದ. ಯಾವ ಒಪ್ಪಂದದ ಮೂಲಕ ಕೊನೆ ಆಯಿತು ಅಂತ. ಸೊ ಇಲ್ಲಿ ನಮಗೆ ಫಸ್ಟ್ ವರ್ಲ್ಡ್ ವಾರ್ ನಡೆದ ಡ್ಯೂರೇಷನು ಸ್ವಲ್ಪ ಗೊತ್ತಿರಬೇಕು. 1914ರಿಂದ 1918ವರೆಗೂ ಪ್ರಥಮ ಮಹಾಯುದ್ಧ ಆಗುತ್ತೆ. ಈ ಒಂದು ಡ್ಯೂರೇಷನಲ್ಲಿ ಪ್ರಥಮ ಮಹಾಯುದ್ಧ ಆಗುತ್ತೆ. ನೆಕ್ಸ್ಟ್ ನಿಮಗೆ ಕ್ವೆಶನ್ನು ಯಾವ ವರ್ಷದಿಂದ ಯಾವ ವರ್ಷದವರೆಗೆ ಪ್ರಥಮ ಮಹಾಯುದ್ಧ ಅಂತ ಪ್ರಶ್ನೆ ಕೇಳಿದ್ರೆ ಈ ಒಂದು ಉತ್ತರವನ್ನು ನೀವು ಬರಿಬೋದು ಅಂತ ಹೇಳ್ತಾ, ಸೊ ಈ ಒಂದು ಪ್ರಥಮ ಮಹಾಯುದ್ಧ ಯಾವ ಒಪ್ಪಂದದ ಮೂಲಕ ಅಂತ್ಯ ಆಯಿತು ಅಂದರೆ ಟ್ರೇಟಿ ಆಫ್ ವರ್ಸೇಲ್ಸ್ ಒಪ್ಪಂದದ ಮೂಲಕ ಪ್ರಥಮ ಮಹಾಯುದ್ಧ ಕೊನೆ ಆಯಿತು. ಆಪ್ಷನ್ ಸಿ ಇಸ್ ರೈಟ್ ಆನ್ಸರ್. ನೆಕ್ಸ್ಟು ಥರ್ಡ್ ಕ್ವೆಶನ್, 3ನೇ ಪ್ರಶ್ನೆ. The League of Nations, which was started to maintain world peace, failed due to ಅಂತ ಹೇಳ್ತಾನೆ. ಸೊ ಪ್ರಥಮ ಮಹಾಯುದ್ಧದ ನಂತರ ಆರಂಭವಾದಂಥದ್ದು ಲೀಗ್ ಆಫ್ ನೇಷನ್. ಈ ನಮ್ಮ ಹಿಂದಿನ ಪ್ರಶ್ನೆಗೂ ಮತ್ತು ಇದಕ್ಕೂ ಸ್ವಲ್ಪ ಸಂಬಂಧ ಇದೆ, ರಿಲೇಟೆಡ್ ಇರುವಂಥ ಕ್ವೆಶನ್ ಇದು. ಲೀಗ್ ಆಫ್ ನೇಷನ್ನು ಪ್ರಥಮ ಮಹಾಯುದ್ಧ ಆದಾಗ ಸ್ಥಾಪನೆ ಆಯಿತು. ಬಟ್ ಸ್ಥಾಪನೆ ಆದರೂ ಸಹಿತ ಇದು ತನ್ನ ಕಾರ್ಯಚಟುವಟಿಕೆಯನ್ನು, ತನ್ನ ಗುರಿಯನ್ನು ಮುಟ್ಟುವುದರಲ್ಲಿ ಫೇಲ್ ಆಯಿತು. ಯಾಕೆ ಕಾರಣ ಏನು ಅಂದರೆ ಇಲ್ಲಿ ಆಪ್ಷನ್ ಬಿ ಸರಿಯಾದ ಉತ್ತರ. ಅಲ್ಲಿ ಏನಾಗುತ್ತೆ ಅಂದರೆ ಬಿಗಿನಿಂಗ್ ಆಫ್ ಸೆಕೆಂಡ್ ವರ್ಲ್ಡ್ ವಾರ್, 2ನೇ ಮಹಾಯುದ್ಧ ಆರಂಭ ಆಗ್ತಾ ಇರ್ತದೆ. 2ನೇ ಮಹಾಯುದ್ಧದ ಒಂದು ನಾವು ಅವಧಿಯನ್ನು ನೋಡಿದಾಗ 1939ರಿಂದ
1945. ಇದು ಸೆಕೆಂಡ್ ವರ್ಲ್ಡ್ ವಾರ್ ನಡೆದಂತಹ ಯುದ್ಧ ನಡೆದಂಥ ಅವಧಿ. ಸೊ ಅದಾದ ನಂತರ 1945 ಯುನೈಟೆಡ್ ನೇಷನ್ ಆರ್ಗನೈಜೇಷನ್ UNO ಸ್ಥಾಪನೆ ಆಗಿದ್ದು. ಸೊ ಈ ಒಂದು ಪ್ರಶ್ನೆ ಇಲ್ಲಿಗೆ ಕಂಪ್ಲೀಟ್ ಆಗುತ್ತೆ. ನೆಕ್ಸ್ಟು ಫೋರ್ತ್ ಅಂದರೆ ಮೂರನೇ ಕಂಪ್ಲೀಟ್ ಆಯಿತು. ಫೋರ್ತು ಏನು ಸರ್ ಕ್ವೆಶನ್ನು? ದಿ ಎನ್ವಿರಾನ್ಮೆಂಟ್ ಮೂಮೆಂಟ್ ಎಲ್ಡ್ ಇನ್ ಸಾಲಿಯಾನಿ ವಿಲೇಜ್ ಆಫ್ ಉತ್ತರ ಕನ್ನಡ ಡಿಸ್ಟ್ರಿಕ್ಟ್ ಆಫ್ ಕರ್ನಾಟಕ. ಸೊ ಇದು ಆಪ್ಷನ್ಸ್ ಬಂದ್ಬಿಟ್ಟಿದ್ದಕ್ಕೆ ರೈಟ್ ಆನ್ಸರು ಅಪ್ಪಿಕೋ ಚಳುವಳಿ. ಇದು ನಡೆದದ್ದು ನಮ್ಮ ಕರ್ನಾಟಕ ರಾಜ್ಯದಲ್ಲಿ, ಉತ್ತರ ಕನ್ನಡ ಜಿಲ್ಲೆಯಲ್ಲಿ. ಸೊ ಇದಕ್ಕೆ ರಿಲೇಟ್ ಆದಂತಹ ಮತ್ತೊಂದು ನಮ್ಮ ಚಳುವಳಿಯನ್ನು ನೋಡ್ಬೋದು. ಯಾವುದು ಸರ್ ಅಂದರೆ ಇದು ಎನ್ವಿರಾನ್ಮೆಂಟಲ್ ಮೂಮೆಂಟಲ್ಲಿ ಬರುವಂಥ ಚಾಪ್ಟರ್ ಆಗಿದ್ದರಿಂದ ನರ್ಮದಾ ಮೂಮೆಂಟನ್ನು ನಾವು ನೋಡ್ಬೋದು. ಯಾವುದು? ನರ್ಮದಾ ಮೂಮೆಂಟ್. ಈ ನರ್ಮದಾ ಮೂಮೆಂಟನ್ನು ಯಾರು ಸರ್ ಮಾಡಿದವರು ಅಂದರೆ ಸರ್ದಾರ್ ಸರೋವರ ಪ್ರಾಜೆಕ್ಟ್ ಇನ್ ಗುಜರಾತ್. ಸೊ ಈ ಒಂದು ಹೋರಾಟವನ್ನು ಮುನ್ನಡೆಸಿದವರು ಯಾರು ಅಂದರೆ ಮೇಧಾ ಪಾಟ್ಕರ್. ಯಾರಲ್ರಿ? ಮೇಧಾ ಪಾಟ್ಕರ್ ಮತ್ತು ಬಾಬಾ ಆಮ್ಟೆ. ಸೊ ಅದೇ ರೀತಿಯಾಗಿ ಒಂದು ಚಳುವಳಿ ನಡೀತೆ, ಸೈಲೆಂಟ್ ವ್ಯಾಲಿ ಅಂತ. ಸೈಲೆಂಟ್ ವ್ಯಾಲಿ. ಸೊ ನೆಕ್ಸ್ಟ್ ಒಂದು ಎನ್ವಿರಾನ್ಮೆಂಟಲ್ ನಡೆದಿರುತ್ತೆ, MRPL. ಸೊ ಇದು ಏನಕ್ಕೆ ಸರ್ ಹೋರಾಟ ನಡೆಯುತ್ತೆ ಅಂದರೆ MRPL ಮೀನ್ಸು ಮ್ಯಾಂಗಳೂರು ರಿಫೈನರೀಸ್ ಆ್ಯಂಡ್ ಪೆಟ್ರೋಕೆಮಿಕಲ್ ಲಿಮಿಟೆಡ್, ಬೆಂಗಳೂರಲ್ಲಿ ನಡೆದಂತಹ ಈ ಒಂದು ಕೈಗಾರಿಕಾ ವಿಷಯುಕ್ತ ಅನಿಲವನ್ನು ಬಿಡ್ತಿರುತ್ತೆ. ಸೊ ಅದರ ವಿರುದ್ಧ ಪರಿಸರ ಚಳುವಳಿ ನಮ್ಮ ಮಂಗಳೂರಲ್ಲಿ ನಡೆದಿರುತ್ತೆ. ನೆಕ್ಸ್ಟು ಅಗೇನೆಸ್ಟ್ ಕೈಗಾ. ಸೊ ಇದು ಕೈಗಾ ಅಣುವಿದ್ಯುತ್ ಸ್ಥಾವರದ ವಿರುದ್ಧ ನಡೆದಂತು. ಈ ಹೋರಾಟದ ಮುನ್ನತ್ವವನ್ನು ತೆಗೆದುಕೊಂಡವರು ಡಾಕ್ಟರ್ ಶಿವರಾಮ್ ಕಾರಂತ್. ಸೊ ಇದು ಈ ಒಂದು ಎನ್ವಿರಾನ್ಮೆಂಟಲ್ ಮೂಮೆಂಟಲ್ಲಿ ಬರುವಂತಹ ಪ್ರಮುಖವಾದಂತಹ ಇನ್ಸಿಡೆಂಟ್ಗಳು. ಸೊ ನೆಕ್ಸ್ಟ್ ಕ್ವೆಶನ್ನು 5ನೇದು, ದಿ ಡ್ಯೂರೇಷನ್ ಆಫ್ ರಿಟ್ರೇಟಿಂಗ್ ಮಾನ್ಸೂನ್ ಸೀಸನ್ ಇನ್ ಇಂಡಿಯಾ. ಸೊ ಇಲ್ಲಿ ಡ್ಯೂರೇಷನ್ ಅಂದರೆ ನಾವೇನು ಫಸ್ಟ್ ವರ್ಲ್ಡ್ ವಾರ್, ಸೆಕೆಂಡ್ ವರ್ಲ್ಡ್ ವಾರ್ ಡ್ಯೂರೇಷನ್ ಹೇಳಿದ್ವಲ್ಲ, ಸೇಮ್ ಹಾಗೆ ಈ ರಿಟೇಟಿಂಗ್ ಮಾನ್ಸೂನ್ ಸೀಸನ್ನ ಡ್ಯೂರೇಷನ್ ಕಾಲಮಾನವನ್ನು ತಿಳಿಸಿ ಅಂತ ಹೇಳಿದ್ದಾನೆ. ಸೊ ಅದರ ಕಾಲಮಾನ ಆಪ್ಷನ್ ಸಿ ಇಸ್ ಅಕ್ಟೋಬರ್ ಟು ನವಂಬರ್. ಸೊ ಇಲ್ಲಿ ಸ್ವಲ್ಪ ಸೀಸನ್ ಬಗ್ಗೆ ನಾವು ನೋಡೋಣ. ಫಸ್ಟು ಸೀಸನ್ ಬಂದುಬಿಟ್ಟು ಸಮ್ಮರ್ ಸೀಸನ್. ಸೆಕೆಂಡು ಇದರ ಡ್ಯೂರೇಷನ್ನು ಮಾರ್ಚ್ ಟು ಮೇ. ಸೊ ಸೆಕೆಂಡು ಸೌತ್ ವೆಸ್ಟ್ ಮಾನ್ಸೂನ್ ಸೀಸನ್. ಇದರ ಡ್ಯೂರೇಷನ್ ಬಂದುಬಿಟ್ಟು ಜೂನ್ ಟು ಸೆಪ್ಟೆಂಬರ್. ನೆಕ್ಸ್ಟು ಮೂರನೇ ಸೀಸನ್ನು ರಿಟೇಟಿಂಗ್ ಮಾನ್ಸೂನ್ ಸೀಸನ್ನು ಅಕ್ಟೋಬರ್ ಟು ನವಂಬರ್ ರೆಡಿ ಇದೆ. ನೆಕ್ಸ್ಟು ಫೋರ್ತು ವಿಂಟರ್ ಸೀಸನ್ ಡಿಸೆಂಬರಿಂದ ಹಿಡಿದು ಫೆಬ್ರವರಿವರೆಗೂ ಸಹಿತ ಈ ಸೀಸನ್ ಇರುತ್ತೆ. ಸೊ ಇದನ್ನು 2 ಮಾರ್ಕ್ಸ್ ಕ್ವೆಶನ್ನಿಗೂ ಸಹಿತ ಕೇಳ್ಬೋದು.
ಹಾಗಾಗಿ ನಾವು ಇದರ ಮುಂದಿನ ಇರುವಂತಹ ಪ್ರಶ್ನೆಯೂ ಸಹಿತ ವಿವರಣೆಯನ್ನು ಕೊಟ್ಟಿದ್ದೀವಿ. ನೆಕ್ಸ್ಟ್ ಕ್ವೆಶನ್ನು ಸಿಕ್ಸ್ತ್ ಕ್ವೆಶನ್ನು, ದಿ ಟೆಕ್ನಾಲಜಿ ಕಾಲ್ಡ್ ಆ್ಯಸ್ ಪಾತ್ ಫೈಂಡರ್. ಯಾವ ಟೆಕ್ನಾಲಜಿಯನ್ನು ಪಾತ್ ಫೈಂಡರ್ ಅಂದರೆ ಮಾರ್ಗಸೂಚಿ ಟೆಕ್ನಾಲಜಿ ಅಂತ ಕರೀತಾರೆ. ಸೊ ಇಲ್ಲಿ ಆಪ್ಷನ್ ಡಿ GPS. GPS ಅಂದರೆ ನಿಮಗೆ ಬಿಡಿಸ್ತಾ ಹೋದಾಗ ಇದರ ಒಂದು ಅರ್ಥ ಗ್ಲೋಬಲ್ ಪೊಸಿಷನಿಂಗ್ ಸಿಸ್ಟಮ್. ನೆಕ್ಸ್ಟ್ 7th, ದಿ ಪಂಚಾಯತ್ ರಾಜ್ ಸಿಸ್ಟಮ್ ಬ್ರೌಟ್ into practice in local government system through 73rd amendment of our constitution. ಸಂವಿಧಾನದ 73ನೇ ನಿಯಮದಡಿ ತಿದ್ದುಪಡಿ ಮಾಡಿ ನಾವು ಪಂಚಾಯತ್ ರಾಜ್ ಸಿಸ್ಟಮ್ನ ತೆಗೆದುಕೊಂಡು ಬಂದ್ವಿ. ಸೊ ಅದು ಯಾವ ರೀತಿಯಾದಂಥ ಒಂದು ಹಂತಗಳನ್ನು ತಿಳಿಸಿತ್ತು ಅಂದರೆ ಇಲ್ಲಿ ಆಪ್ಷನ್ ಬಿ ಇಸ್ ರೈಟ್ ಆನ್ಸರು. 3 ಟೈರ್ಸ್ ಅಂದರೆ 3 ರೀತಿಯ ವ್ಯವಸ್ಥೆಯನ್ನು ಮಾಡಿತ್ತು. ಸೊ ಪಂಚಾಯತ್ ರಾಜ್ ಸಿಸ್ಟಮ್ ನಮ್ಮಲ್ಲಿ 1993ರಲ್ಲಿ ಥ್ರೂ ಆಫ್ 73rd ಅಮೆಂಡ್ಮೆಂಟ್ ಮೂಲಕ ಕಾನ್ಸ್ಟಿಟ್ಯೂಷನನ್ನು ಅನುಷ್ಠಾನ ಮಾಡಿದ್ದು ಥ್ರೂ ಆಫ್ ದ ಕಂಟ್ರಿ. ಸೊ ಇದರ ಮೂಲಕ ಇಲ್ಲಿ 3 ಟೈರ್ಸನ್ನು ತೆಗೆದುಕೊಂಡು ಬಂದಿತ್ತು. 3 ಟೈರ್ಸ್ ಅಂದರೆ 3 ಹಂತದ ಆಡಳಿತ ವ್ಯವಸ್ಥೆ. ಸೊ ಅದರಲ್ಲಿ ಫಸ್ಟ್ ಒನ್ ಗ್ರಾಮ ಪಂಚಾಯತ್, ಸೆಕೆಂಡ್ ಒನ್ ತಾಲೂಕ್ ಪಂಚಾಯತ್, ಥರ್ಡ್ ಒನ್ ಜಿಲ್ಲಾ ಪಂಚಾಯತ್. ಸೊ ನೆಕ್ಸ್ಟ್ ಕ್ವೆಶನಲ್ಲಿ ಕೇಳ್ಬೋದು, ಮೆನ್ಷನ್ ದ 3 ಟೈರ್ಸ್ ಆಫ್ ಸಿಸ್ಟಮ್ ಇನ್ ಲೋಕಲ್ ಅಂತ ಅಂದಾಗ ಗ್ರಾಮ ಪಂಚಾಯತ್, ತಾಲೂಕ್ ಪಂಚಾಯತ್, ಜಿಲ್ಲಾ ಪಂಚಾಯತನ್ನು ನಾವು ಬರೀಬೇಕಾಗುತ್ತೆ. ನೆಕ್ಸ್ಟು 8ನೇ ಕ್ವೆಶನ್ ಹೇಳುತ್ತೆ, ಎಂಟರ್ ಫ್ರೆಂಡ್. ದ ರೂಟ್ ವರ್ಡ್ ಆಫ್ ಎಂಟರ್ಪ್ರನರ್ ಈಸ್ ಡ್ರೈವ್ಡ್ ಫ್ರಾಮ್. ಸೊ ಫ್ರೆಂಡ್ ಅನ್ನೋ ಪದ ಎಂಟರ್ಪ್ರನರ್ ಅಂತ ಬಂದಿದೆ. ಸೊ ಅದು ಯಾವ ಒಂದು ಭಾಷೆಯಿಂದ ಬಂದಿದೆ? ಇಲ್ಲಿ ಆಪ್ಷನ್ ಡಿ ಇದೆ, ಫ್ರೆಂಚ್ ಲ್ಯಾಂಗ್ವೇಜ್. ಸೊ ಇದು ಇಲ್ಲಿಗೆ ಫಸ್ಟ್ ಮೇನಲ್ಲಿ ಬರುವಂತಹ 8 ಪ್ರಶ್ನೆಗಳಿಗೆ 8 ಉತ್ತರಗಳ ಜೊತೆ ವಿವರಣೆಯನ್ನು ನೋಡಿದ್ದೀವಿ. ನೆಕ್ಸ್ಟು ಸೆಕೆಂಡ್ ಮೇನು ಅಂದರೆ 2ನೇ ಮೇನು, ಇದು ಸಹಿತ 1 ಅಂಕದ ಪ್ರಶ್ನೆಗೆ ಸಂಬಂಧಪಟ್ಟಿರುವಂಥದ್ದು. ಸೊ 2ನೇ ಕ್ವೆಶನ್ ಮೇನನ್ನು ನೋಡೋದಾದ್ರೆ, ಆನ್ಸರ್ ದ ಫಾಲೋಯಿಂಗ್ ಕ್ವೆಶನ್ಸ್ ಇನ್ ಎ ಸೆಂಟೆನ್ಸಸ್, ಒಂದು ವಾಕ್ಯದಲ್ಲಿ ಬರೆಯುವಂಥವು. ಸೊ ಅದರಲ್ಲಿ 9ನೇ ಕ್ವೆಶನ್ನು, ಹೌ ಡಿಡ್ ದಿ ಬ್ರಿಟಿಷ್ ಯೂಸ್ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್ 1909 ಟು ಡಿವೈಡ್ ಆ್ಯಂಡ್ ರೂಲ್ ಇಂಡಿಯಾ. ಸೊ 1909ರ ಕಾಯ್ದೆ, ಭಾರತ ಕೌನ್ಸಿಲ್ ಕಾಯ್ದೆ ಭಾರತ ದೇಶದಲ್ಲಿ ಯಾವ ರೀತಿಯಾಗಿ ಆಡಳಿತದಲ್ಲಿ ಮೂಲಕ ಅಂದರೆ ವಿಭಾಗ ಅಥವಾ ಡಿವೈಡ್ ಮಾಡ್ತು ಅಂತ. ಸೊ ಆ ಕಾಯ್ದೆ ಏನು ಹೇಳ್ತತ್ತ ಅಂದರೆ, ಈ ಕಾಯ್ದೆ ಪ್ರಕಾರ ಬೈ ಕ್ರಿಯೇಟಿಂಗ್ ಸಪ್ರೇಟ್ ಎಲೆಕ್ಟೊರೇಟ್ ಕಾಲೇಜ್ ಫಾರ್ ಮುಸ್ಲಿಮ್ಸ್ ಥ್ರೂ ದಿಸ್ ಆ್ಯಕ್ಟ್, ಅಂದರೆ ಮುಸ್ಲಿಮರಿಗೆ ಸಪ್ರೇಟ್ ಎಲೆಕ್ಟ್ರಿಕಲ್ ಕಾಲೇಜ್ ಅಂದರೆ ಸಪ್ರೇಟ್ ಆಗಿರುವಂಥವರಿಗೆ ಎಲೆಕ್ಟ್ರೋ ಕಾಲೇಜನ್ನು ಕೊಡುವುದ್ರ ಮೂಲಕ ಭಾರತದಲ್ಲಿ ಒಡೆದು ಆಳುವ ನೀತಿಯನ್ನು ಬ್ರಿಟಿಷರು ತಂದಿದ್ರು ಅಂತ ಹೇಳ್ಬೋದು. ಸೊ ಇದರಲ್ಲಿ ಏನಪ್ಪ ಅಂದರೆ ಕಾನ್ಸ್ಟಿಟ್ಯೂಷನಲ್ ಡೆವಲಪ್ಮೆಂಟ್ 1773ರಿಂದ 1935 ಇಂಡಿಯನ್ ಗೋರ್ಮೆಂಟ್ ಆ್ಯಕ್ಟ್ ಇದವಲ್ಲ, ಈ ಆ್ಯಕ್ಟ್ನ ಒಳಗಡೆ ಬಂದಿದ್ದೇ ಈ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟ್. ಈ ಇಂಡಿಯನ್ ಕೌನ್ಸಿಲ್ ಆ್ಯಕ್ಟನ್ನು ಮಿಂಟೋ ಮಾರ್ಲೆ ಅಂತಲೂ ಸಹಿತ ಕರೀತಾರೆ. ಮಿಂಟೋ ಮಾರ್ಲೆ ರಿಫಾರ್ಮ್ಸ್ ಆ್ಯಕ್ಟ್ ಅಂತ ಕರೀತಾರೆ. ಮಿಂಟೋ ಅಂದರೆ ವೈಸ್ರಾಯ್, ಮಾರ್ಲೆ ಅಂದರೆ ಸೆಕ್ರೆಟರಿ ಸ್ಟೇಟ್ ಆಫ್ ಆಗಿ ಅವರು ಕಾರ್ಯವನ್ನು ನಿರ್ವಹಿಸ್ತಾ ಇದ್ರು. ನೆಕ್ಸ್ಟು ಕ್ವೆಶನ್ನು 10ನೇದು. ನೆಕ್ಸ್ಟ್ ಕ್ವೆಶನ್ನು 10. ವೈ ಡಿಡ್ ಹಿಟ್ಲರ್ ಅಪಾಯಿಂಟ್ ಎ ಸ್ಪೆಷಲ್ ಮಿನಿಸ್ಟರ್ ನೇಮ್ಡ್ ಗೊಬೆಲ್ಸ್? ಹಿಟ್ಲರ್ ಅಂದರೆ ಫಸ್ಟ್ ವರ್ಲ್ಡ್ ವಾರ್ ಮತ್ತು ಸೆಕೆಂಡ್ ವರ್ಲ್ಡಲ್ಲಿ ಬರುವಂತಹ ಪ್ರಮುಖ ಅಗ್ರಗಣ್ಯ ಪ್ರಪಂಚದ ನಾಯಕ. ಆತ ಒಂದು ಗೊಬೆಲ್ಸ್ ಅನ್ನುವ ಒಂದು ಸಂಘಟನೆಯನ್ನು ನೇಮಕ ಮಾಡಿದ್ದ, ಮಿನಿಸ್ಟರನ್ನು ಸ್ಪೆಷಲ್ ಆಗಿ ವಿಶೇಷವಾಗಿ. ಸೊ ಅದು ಏನು ಕೆಲಸ ಮಾಡ್ತಿದ್ದು ಅಥವಾ ಅದನ್ನು ಏಕೆ ನೇಮಕ ಮಾಡಿದ್ದ ಅಂದರೆ, ಟು ಸ್ಪ್ರೆಡ್ ರೇಷಿಯಲ್ ಹರ್ಟೆಡ್ ಈ ಅಪಾಯಿಂಟೆಡ್
ಎ ಸ್ಪೆಷಲ್ ಮಿನಿಸ್ಟರ್ಸ್ ನೇಮ್ಡ್ ಗೋಬೆಲ್ಸ್. ದೇಶದಲ್ಲಿ ಜನಾಂಗೀಯನಿಂದತೆಯನ್ನು ಪ್ರಚುರಪಡಿಸುವಂಥದ್ದು, ಆ ಒಂದು ಅರ್ಟೆಡ್ ಮೂಲಕ ಜನರಲ್ಲಿ ಭಯವನ್ನು ಹುಟ್ಟಿಸೋ ಮೂಲಕ ಇದನ್ನು ಮಿನಿಸ್ಟರ್ನ ಗೋಬೆಲ್ಸನ್ನು ನೇಮಕ ಮಾಡಿದ್ದ. ಸೊ ಅದಾದ ನಂತರ ಇಲ್ಲಿ ಬ್ರೌನ್ ಸೆಟ್ ಅನ್ನೋದು ಮತ್ತೊಂದು ಏನು ಹೇಳ್ರಿ ಮಿನಿಸ್ಟರ್ನ ಅಪಾಯಿಂಟ್ ಮಾಡಿದ್ದ. ಯಾವುದು? ಬ್ರೌನ್ ಸೆಟ್. ಸೊ ಇದೇನು ಕೆಲಸ ಮಾಡ್ತಿತ್ತು ಅಂದರೆ, ಇದನ್ನು ಬೂದು ದಳದ ಅಂಗಿಯನ್ನು ದಳ ಅಂತ ಕರೀತಾರೆ. ಗಲಭೆ ಮಾಡಿ ಜನರಲ್ಲಿ ಭೀತಿಯನ್ನು ಹುಟ್ಟಿಸುವುದು ಇದರ ಕೆಲಸ. ಇದು ಮತ್ತೊಂದು ಅವರ ನೇಮಕ ಮಾಡಿದಂಥ ಗ್ರೂಪು. ನೆಕ್ಸ್ಟ್ 11th ಕ್ವೆಶನ್ನು, ಟ್ರಸ್ಟಿಶಿಪ್ ಕೌನ್ಸಿಲ್ ಆಫ್ UN ಆ್ಯಸ್ ಲಾಸ್ ಇಟ್ಸ್ ರಿಲೆವೆನ್ಸ್ ಅಂತ ಕೇಳ್ತಾನೆ. ವೈ ರಿಲೆವೆನ್ಸ್? ಸೊ ಇತ್ತೀಚಿನ ದಿನಗಳಲ್ಲಿ ಇದು ತನ್ನ ಅಸ್ತಿತ್ವವನ್ನೇ ಕಳೆದುಕೊಂಡಿದೆ. ಯಾವುದು? ಟ್ರಸ್ಟಿಶಿಪ್ ಅನ್ನೋದು. ಯಾಕೆ ಅಂದರೆ, ಬಿಕಾಸ್ ನೋ ಜಿಯೋಗ್ರಫಿಕಲ್ ಏರಿಯಾ ಅಂಡರ್ ಅಡ್ಮಿನಿಸ್ಟ್ರೇಷನ್ ಆಫ್ ದಿಸ್ ಕೌನ್ಸಿಲ್. ಇದರ ಒಂದು ನಿಯಂತ್ರಣದಲ್ಲಿ ಭೌಗೋಳಿಕವಾಗಿ ಯಾವುದೇ ರೀತಿಯಾದಂಥ ಏರಿಯಾ ಇಲ್ಲ. ಹಾಗಾಗಿ ತನ್ನ ಅಸ್ತಿತ್ವವನ್ನು ಇತ್ತೀಚಿನ ದಿನಗಳಲ್ಲಿ ಇದು ಕಳ್ಕೊಂಡ್ಬಿಟ್ಟಿದೆ. ನೆಕ್ಸ್ಟ್ ಕ್ವೆಶನ್ನು 12th 12ನೇ ಕ್ವೆಶನ್ನು ಏನು ಹೇಳ್ತೆ? ಡಿಫೈನ್ ಪ್ರೆಜುಡಿಸ್. ಪೂರ್ವಗ್ರಹ ಪೀಡಿತ ಅಂದರೆ ಏನು? ಆನ್ಸರ್: ದಿ ಒಪಿನಿಯನ್ ಎ ಪರ್ಸನ್ ಫ್ರಮ್ಸ್ ಅಬೌಟ್ ಅನದರ್ ಪರ್ಸನ್ ಅಥವಾ ಕಮ್ಯುನಿಟಿ ಇವನ್ ಬಿಫೋರ್ ಈ ಗೆಟ್ಸ್ ಟು ನೌ ದ್ಯಾಮ್. ಒಬ್ಬ ವ್ಯಕ್ತಿಯ ಬಗ್ಗೆ ಪೂರ್ವಗ್ರಹಿತವಾಗಿ ನಾವೇನಾದರೂ ತಿಳ್ಕೊಂಡಿರೋದೇ ನಾವು ಪ್ರೆಜುಡ್ಯೂಸ್ ಅಂತ ಕರಿತೀವಿ. ನೆಕ್ಸ್ಟು 13 ಕ್ವೆಶನ್ಸ್. ವೈ ವಾಸ್ ಮೂಮೆಂಟ್ ಅಗೇನೆಸ್ಟ್ MRPL? ಸೊ ನೋಡ್ರಿ, ನಾವು ಈ ಒಂದು ಹಿಂದಿನ ಮೇನಲ್ಲೇ ಬಿಡಿಸಿದ್ವಿ, ಹೌದಾ? MRPLನ ಯಾಕೆ ಅದು ಹೋರಾಟ ಮಾಡ್ತಾ ಇದ್ರು ಅನ್ನೋದನ್ನು ಅಲ್ಲಿ ನಮಗೆ ಗೊತ್ತಾಯಿತು. ಅಲ್ಲಿ ಆ ಒಂದು ಕಂಪನಿಯು ಏನು ಮಾಡ್ತಾಯಿತ್ತು ಅಂದರೆ, ರಾಸಾಯನಿಕ ವಸ್ತು ನೀರನ್ನ ಬಿಡ್ತಾಯಿತ್ತು ಪರಿಸರಕ್ಕೆ. ಅದರಿಂದ ಅದು ಹಾನಿ ಆಗೋದಕ್ಕೆ ಹೋರಾಟ ಮಾಡಿದರು ಪರಿಸರವಾದಿ. ಬಿಕಾಸ್ ದಿ ಎನ್ವೈರನ್ಮೆಂಟಲಿಸ್ಟ್ ರಿಲೀಸ್ ದಟ್ ದ ಕೆಮಿಕಲ್ ಆ್ಯಂಡ್ ಫೋಮ್ಸ್ ಫ್ರಮ್ ದಿ ಪ್ರಪೋಸ್ಡ್ ಆಯಿಲ್ ರಿಫೈನರಿ ವುಡ್ ಡೆಸ್ಟ್ರಾಯ್ ದಿ ಎನ್ವೈರನ್ಮೆಂಟ್. ಅವರು ಬಿಡುವಂಥ ವಿಷಯುಕ್ತ ನೀರಿನ ಮೂಲಕ ಅಲ್ಲಿ ಪರಿಸರ ಹಾನಿ ಆಗ್ತಾ ಇತ್ತು. ಹಾಗಾಗಿ ಆ ಒಂದು ಹೋರಾಟವನ್ನು ಅವರು ಕೈಗೆತ್ಕೊಳ್ದ್ರು ಅಂತ ನಾವು ಹೇಳ್ಬೋದು. ನೆಕ್ಸ್ಟು ಕ್ವೆಶನ್ನು 14th. ಮುಂಬೈ ಈಸ್ ಕಾಲ್ಡ್ ಆ್ಯಸ್ ಮ್ಯಾಂಚೆಸ್ಟರ್ ಆಫ್ ದ ಇಂಡಿಯಾ. ವೈ? ಭಾರತದ ವಾಣಿಜ್ಯ ರಾಜಧಾನಿ ಮುಂಬೈ, ಹೌದಾ? ಮುಂಬೈಯನ್ನು ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀತಾರೆ, ಹೌದಾ? ಏಕೆ? ನಿಮಗೆ ಹೂ ಇಸ್ ದ ಸಿಟಿ ಈಸ್ ಕಾಲ್ಡ್ ಮುಂಬೈ ಎಲ್ಲ ಗೊತ್ತಿರೋವಂಥ ವಿಚಾರ. ಬಟ್ ಯಾಕೆ ಕರೀತಾರೆ ಅಂದರೆ, ಬಿಕಾಸ್ ಇಟ್ ಹ್ಯಾಸ್ ಹೈಯೆಸ್ಟ್ ಕಾಟನ್ ಮಿಲ್ಸ್ ಇನ್ ಇಂಡಿಯಾ. ಭಾರತದಲ್ಲಿ ಅತಿ ಹೆಚ್ಚು ಕಾಟನ್ ಮಿಲ್ಸ್ಗಳು ಅಲ್ಲಿ ಸ್ಥಾಪನೆ ಆಗಿದ್ದವು. ಹಾಗಾಗಿ ಅದನ್ನ ಮ್ಯಾಂಚೆಸ್ಟರ್ ಆಫ್ ಇಂಡಿಯಾ ಅಂತ ಕರೀತಾರೆ. ಸೊ ಫಸ್ಟು ಹತ್ತಿ ಗಿರಣಿ ಅಥವಾ ಕಾಟನ್ ಮಿಲ್ಸ್ ಸ್ಟಾರ್ಟ್ ಆಗಿದ್ದು 1854ರಲ್ಲಿ ಮುಂಬೈ ಮತ್ತು ಬರೋಜಲ್ಲಿ. ಕ್ಲಿಯರ್? ನೆಕ್ಸ್ಟ್ ಕ್ವೆಶನ್ನು 15th 15th ಕ್ವೆಶನ್. ವೈ ಈಸ್ ರಿಸರ್ವ್ ಬ್ಯಾಂಕ್ ಆಫ್ ಇಂಡಿಯಾ ಕಾಲ್ಡ್ ಬ್ಯಾಂಕರ್ಸ್ ಆಫ್ ಬ್ಯಾಂಕ್ ಆರ್ ಬ್ಯಾಂಕ್ಸ್ ಆಫ್ ಬ್ಯಾಂಕ್ಸ್? ಭಾರತದ ರಿಸರ್ವ್ ಬ್ಯಾಂಕ್, ಇಟ್ ಮೀನ್ಸ್ ನಾವೇನು ಕರಿತಿರಲ್ಲ RBI, ಈ ಬ್ಯಾಂಕನ್ನು ಬ್ಯಾಂಕರ್ಗಳ ಬ್ಯಾಂಕ್ ಅಂತ ಯಾಕೆ ಕರೀತಾರೆ ಅಂದರೆ, ಬಿಕಾಸ್ ಆಲ್ ದ ಬ್ಯಾಂಕಿಂಗ್ ಟ್ರಾನ್ಸಾಕ್ಷನ್ ಇನ್ ಇಂಡಿಯಾ ಆರ್ ಕಂಟ್ರೋಲ್ ಬೈ ದ RBI. ಭಾರತದಲ್ಲಿ ಇರುವಂಥ ಎಲ್ಲ ಬ್ಯಾಂಕ್ಗಳನ್ನು ನಿಯಂತ್ರಣ ಮಾಡುವ ಬಾಸ್ ಯಾರು ಅಂದರೆ RBI. ಸೊ ಹಾಗಾಗಿ ಅದನ್ನ ಬ್ಯಾಂಕರ್ಸ್ ಬ್ಯಾಂಕ್ ಅಂತಾರೆ, ಮದರ್ ಬ್ಯಾಂಕ್ ಅಂತಲೂ ಸಹಿತ ಕರೀತಾರೆ, ನೆನಪಿರಲಿ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಇನ್ ದಿಸ್ ಸೆಕ್ಷನ್ 16th 16ನೇ ಕ್ವೆಶನ್. ಹೂ ಪ್ರೆಸೆಂಟ್ಸ್ ದಿ ಯೂನಿಯನ್ ಬಜೆಟ್ ಇನ್ ಲೋಕಸಭಾ? ಲೋಕಸಭೆಯಲ್ಲಿ ಬಜೆಟನ್ನು ಪ್ರೆಸೆಂಟ್ ಮಾಡೋರು ಯಾರು ಅಂದರೆ, ಪ್ರಸ್ತುತಪಡಿಸೋರು ಯಾರು ಅಂದರೆ ಯೂನಿಯನ್ ಫೈನಾನ್ಸ್ ಮಿನಿಸ್ಟರ್. ಆ ಸಂದರ್ಭದಲ್ಲಿ ಯಾರಿರ್ತಾರೋ ಅವರು ಆ ಒಂದು ಬಜೆಟನ್ನು ಮಂಡನೆ ಮಾಡ್ತಾರೆ. ಸೊ ಇಲ್ಲಿ ಇನ್ನೊಂದು ಸ್ವಲ್ಪ ನೋಡ್ಕೊಂಡಕ್ಕೆ ಹೋಗ್ಬೇಕಾದ್ರೆ, ನಮ್ಮ ದೇಶದ ಇಂಡಿಯನ್ ಫೈನಾನ್ಷಿಯಲ್
ಇಯರ್ ಸ್ಟಾರ್ಟ್ ಆಗೋದು ಯಾವಾಗ ಸರ್ ಅಂತ ಅಂದರೆ ಫೆಬ್ರವರಿಯಿಂದ ಮಾರ್ಚ್. ಎಂಡ್ ಆಗೋದು ಮಂತ್ ಯಾವುದು ಅಂದರೆ ಎಂಡ್ ಆಫ್ ಇಯರ್ ಎಂಡ್ ಅಂತ ಕರಿತೇವಲ್ಲ ಅದು ಮಾರ್ಚ್. ಇದು ನಮ್ಮ ದೇಶದ ಆರ್ಥಿಕ ವರ್ಷದ ಆರಂಭ ಮತ್ತು ಕೊನೆಗೊಳ್ಳುವ ತಿಂಗಳು. ಸೊ ಈ ಕ್ವೆಶನು ಸಹಿತ ಇಂದಿನ ಕ್ವೆಶನಲ್ಲಿ ರೇಸ್ ಆಗಿದ್ದೇವೆ. ಡಿಯರ್ ಫ್ರೆಂಡ್ಸ್, ನಾವು ಲರ್ನ್ ಕರ್ನಾಟಕ ಯೂಟ್ಯೂಬ್ ಚಾನಲಿಂದ ನಮ್ಮ ಕಡೆಯಿಂದ ಮಾಡೆಲ್ ಪೇಪರ್ 1 ಸಂಪೂರ್ಣವಾಗಿ ಮುಗಿಸಿಕೊಡುವ ಪ್ರಯತ್ನವನ್ನು ಮಾಡಿದ್ದೀವಿ. ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಿ ನಿಮ್ಮ ಫ್ರೆಂಡ್ಸಿಗೆಲ್ಲ ಶೇರ್ ಮಾಡಿ. ಆ ಮೂಲಕ ಸೋಷಿಯಲ್ ಸೈನ್ಸ್ ವಿಷಯದಲ್ಲಿ ಹೆಚ್ಚಿನ ಅಂಕಗಳನ್ನು ತೆಗೆದುಕೊಳ್ಳೋದ್ರಲ್ಲಿ ಈ ವಿಡಿಯೋಗಳು ಸಹಾಯಕವಾಗ್ತವೆ ಅಂತ ಹೇಳ್ತಾ, ಮುಂದಿನ ದಿನಗಳಲ್ಲಿ ನಾವು ಇನ್ನಿತರೆ ಮಾಡೆಲ್ ಪೇಪರ್ಗಳ ಜೊತೆಗೆ ನಮ್ಮ ಸ್ಪೆಷಲ್ ಆದಂತಹ ಕ್ವೆಶನ್ಗಳು 100ಕ್ಕೆ 100 ಬರುವಂತಹ ಕ್ವೆಶನ್ಗಳ ಜೊತೆ ಉತ್ತರಗಳ ಜೊತೆ ವಿವರಣೆ ಎಕ್ಸ್ಪ್ಲೇನ್ನೊಂದಿಗೆ ನಾವು ನಿಮ್ಮೊಂದಿಗೆ ಬರ್ತಾ ಇದ್ದೀವಿ. ಸೊ ಯಾರೆಲ್ಲ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಬೆಲ್ ಐಕಾನನ್ನು ಒತ್ತುವುದರ ಮೂಲಕ ನಮ್ಮ ವಿಡಿಯೋದಲ್ಲಿ ಬರುವಂತಹ ಚಾನಲ್ಲಿ ಬರುವಂತಹ ನೋಟಿಫಿಕೇಷನ್ಗೆ ಟಚ್ಚಲ್ಲಿರಿ ಅಂತ ಹೇಳ್ತಾ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ.